ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಕ್ರಾಸ್ ದ ಲೈಫ್ ಅಂಡ್ ಲಾಫ್. ಇವತ್ತು ನಾವು ಮಂಗಳೂರು ಸ್ಪೆಷಲ್ ನೀರು ದೋಸೆ ಮತ್ತು ಕೋಳಿ ಸುಕ್ಕ ಮಾಡುವ. ಬನ್ನಿ. ಮೊದಲು ಮಸಾಲೆಗೆ 15 ಉದ್ದಮೆಣಸು, 4 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಮೆಂತೆ, ಅರ್ಧ ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಕರಿಮೆಣಸು, 5 ಲವಂಗ, 2 ಸಣ್ಣ ತುಂಡು ಚಕ್ಕೆ ಮತ್ತು 1 ಸಣ್ಣ ತುಂಡು ಸ್ಟಾರ್ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, 10 ಎಸಳು ಬೆಳ್ಳುಳ್ಳಿ, 2 ಕಟ್ ಮಾಡಿಕೊಂಡ ನೀರುಳ್ಳಿ ಮತ್ತು ಸ್ವಲ್ಪ ಹುಣಸೆ. ಬಲೆ ಇತ್ತೆ ಕಾವಲಿ ಬೆಚ್ಚಮಂತ ತುಪ್ಪ ಪಾಡಿಗ. ಬಿಸಿಯಾದ ತುಪ್ಪಕ್ಕೆ ಮೆಣಸನ್ನು ಹಾಕಿ ಒಳ್ಳೆ ಮಾಡಿ ರೋಸ್ಟ್ ಮಾಡಿಕೊಳ್ಬೇಕು. ಮೆಣಸು ಒಳ್ಳೆ ರೋಸ್ಟ್ ಆಗಿ ಬರುವಾಗ ಅದಕ್ಕೆ ತೆಗೆದಿಟ್ಟ ಕೊತ್ತಂಬರಿ, ಜೀರಿಗೆ, ಮೆಂತೆ, ಕರಿಮೆಣಸು, ಸೋಂಪು, ಕರಿಬೇವಿನ ಸೊಪ್ಪು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿಕೊಳ್ಳಿ. ತಣ್ಣಗಾಗಲು ಬಿಡಿ. ಅದೇ ಪ್ಯಾನಿಗೆ 10 ಬೆಳ್ಳುಳ್ಳಿ ಎಸಳು, 2 ಹೆಚ್ಚಿದ ನೀರುಳ್ಳಿ ಹಾಕಿಕೊಂಡು ಒಳ್ಳೆ ಮಾಡಿ ಫ್ರೈ ಮಾಡಿ. ಸುಕ್ಕಕ್ಕೆ ನೀರುಳ್ಳಿ ಆ್ಯಡ್ ಮಾಡೋದು ಆಪ್ಷನಲ್. ಯಾರಿಗೆ ಜಾಸ್ತಿ ಖಾರ ಬೇಡ ಅಂಥವರು ಆ್ಯಡ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ ತಿನ್ನೋದಿಲ್ಲ, ಅದಕ್ಕೆ ನಾವು ಆ್ಯಡ್ ಮಾಡೋದು. ಬೇಡದಿದ್ದರೆ ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು. ಈಗ ಅದೇ ನೀರುಳ್ಳಿಯನ್ನು ಲೈಟ್ ಗೋಲ್ಡನ್ ಆಗುವ ತನಕ ಫ್ರೈ ಮಾಡಿ. ಅದರ ನಂತರ ಮೊದಲು ತೆಗೆದಿಟ್ಟ ಮಸಾಲೆಯೊಂದಿಗೆ ಇದನ್ನು ಸಹ ತಣ್ಣಗಾಗಲು ಬಿಡಿ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ಕಾಯಿ ತುರಿಯನ್ನು ಸ್ವಲ್ಪ ಒಳ್ಳೆ ರೋಸ್ಟ್ ಮಾಡಿಕೊಳ್ಳೋಣ. ಸುಕ್ಕಕ್ಕೆ ಮೇನ್ ಇಂಪಾರ್ಟೆಂಟ್ ಕಾಯಿ ತುರಿ ಒಳ್ಳೆ ರೋಸ್ಟ್ ಆಗಬೇಕು. ರೋಸ್ಟ್ ಆದ ಕಾಯಿ ತುರಿಯನ್ನು ಸಪ್ರೇಟ್ ಆಗಿ ಇಟ್ಕೊಳ್ಳಿ, ಅದು ಮೊದಲಿನ ಮಸಾಲೆಗೆ ಆ್ಯಡ್ ಮಾಡಬೇಡಿ. ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ 2 ಹೆಚ್ಚಿಕೊಂಡ ಆನಿಯನನ್ನು ಹಾಕಿ ಒಳ್ಳೆ ಮಾಡಿ ಫ್ರೈ ಮಾಡಿ. ಆನಿಯನ್ ಫ್ರೈ ಆಗಿ ಬರುವಾಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಳದಿಯನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಆನಿಯನ್ ಆಲ್ಮೋಸ್ಟ್ ಫ್ರೈ ಆಗಿ ಬಂದಿದೆ, ಹಾಗೆ ನಾವು ಚಿಕನನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಬೇಯಿಸ್ಲಿಕ್ಕೆ ಇಡೋಣ. ಚಿಕನನ್ನು ಹಾಕಿದ ಮೇಲೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಹಾಕಿ ಬೇಯಿಸ್ಲಿಕ್ಕಿಡಿ. ಒಂದು 5-10 ನಿಮಿಷ ಬೇಯಲಿ. ಅಷ್ಟರಲ್ಲಿ ನಾವು ನಮ್ಮ ಮಸಾಲೆಯನ್ನು ಗ್ರೈಂಡ್ ಮಾಡಿಕೊಂಡು ತರೋಣ. ಇದು ಮಸಾಲೆ ಗ್ರೈಂಡ್ ಮಾಡುವಾಗ ಆಗ ತೆಗೆದಿಟ್ಟ ಚಕ್ಕೆ, ಲವಂಗ, ಹುಣಸೆ ಎಲ್ಲ ಹಾಕಿಕೊಂಡು ಒಳ್ಳೆ ಮಾಡಿ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಸ್ವಲ್ಪ ಹಳದಿಯನ್ನು ಹಾಕಿ ಚಂದ ಮಾಡಿ ಗ್ರೈಂಡ್ ಮಾಡಿಕೊಂಡು ಬನ್ನಿ. ನೀರು ಆದಷ್ಟು ಕಮ್ಮಿ ಹಾಕಿ, ಯಾಕೆಂದರೆ ಸುಕ್ಕಕ್ಕೆ ನೀರಾದರೆ ಒಳ್ಳೆಯದಾಗೋದಿಲ್ಲ. ಸುಕ್ಕ ಡ್ರೈಯೇ ಒಳ್ಳೆಯದಾಗ್ತದೆ. ಹಾಗೆ ಎಷ್ಟು ಕಮ್ಮಿ ಆಗ್ತದೆ ಅಷ್ಟು ಕಮ್ಮಿ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಈಗ ನೋಡಿ ಚಿಕನ್ ಒಳ್ಳೆಯಾಗಿ ಬೆಂದಿದೆ. ಇದಕ್ಕೆ ನಾವು ಕಡೆದಿಟ್ಟುಕೊಂಡ ಮಸಾಲೆಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಚಿಕನಿಗೆ ಮಸಾಲೆಯನ್ನು ಮಿಕ್ಸ್ ಮಾಡಿಕೊಂಡು ಒಳ್ಳೆ ಮಾಡಿ 5 ನಿಮಿಷ ಬೇಯಲು ಬಿಡಿ. ಅದರ ನಂತರ ರೋಸ್ಟ್ ಮಾಡಿದ ಕಾಯಿ ತುರಿಯನ್ನು ಮಿಕ್ಸ್ ಮಾಡಿಕೊಳ್ಳಿ. ಮತ್ತೆ ಉಪ್ಪು ನೋಡಿ, ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಈಗ ನಮ್ಮ ಚಿಕನ್ ಸುಕ್ಕ ರೆಡಿ. ಬನ್ನಿ ನಾವೀಗ ನೀರು ದೋಸೆ ಮಾಡಿಕೊಳ್ಳೋಣ. ಈಗ ನೀರು ದೋಸೆಯೊಟ್ಟಿಗೆ ಸುಕ್ಕವನ್ನು ತಿನ್ನುವ.